ಹೃದಯಾಘಾತ ಪ್ರಕರಣ ಹೆಚ್ಚಳವಾದ ಹಿನ್ನೆಲೆ ವಿಕಾಸಸೌಧದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ದಿನೇಶ್ ಗುಂಡೂರಾವ್ ಇಂದು ವಿಕಾಸಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಜನರ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣವಾಗಿದೆ. ಕೋವಿಡ್ ಲಸಿಕೆಯಿಂದ ಏನು ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾ ಇತ್ತು, ಕೋವಿಡ್ ಲಸಿಕೆಯಿಂದ ಹೃದಯಾಘಾತಗಳು ಹೆಚ್ಚಾಗ್ತಾ ಇವೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಜನರ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದ ಯಾವುದೂ ಕೂಡ ಆಗಿಲ್ಲ. ಲಸಿಕೆ ತೆಗೆದುಕೊಂಡವರಿಗೆ ಸಾಕಷ್ಟು ಅನುಕೂಲವೇ ಆಗಿದೆ ಹೊರತು ಲಸಿಕೆಯಿಂದಾಗಿ ಹೃದಯಾಘಾತ ಆಗ್ತಾ ಇಲ್ಲ. 45 ವರ್ಷದೊಳಗಿನವರಿಗೆ ಹೃದಯಾಘಾತವಾಗುವುದು ಹೆಚ್ಚಾಗಿದೆ. ಅದರ ಜೊತೆಯಲ್ಲೇ ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ನಿರಂತರವಾಗಿ ಮೇಲಿಂದ ಮೇಲೆ ಹೃದಯಾಘಾತಗಳು ಸಂಭವಿಸ್ತಾ ಇತ್ತು. ಅದರಲ್ಲೂ ಕೂಡ ಹಾಸನ ಜಿಲ್ಲೆ ಒಂದರಲ್ಲೇ ಅನೇಕ ಹೃದಯಾಘಾತ ಪ್ರಕರಣಗಳು ಆದ ಕಾರಣ ಈ ಸಂಬಂಧದಲ್ಲಿ ಕೋವಿಶೀಲ್ಡ್ನಿಂದಾಗಿ ಅಥವಾ ಕೋವಿಡ್ ಲಸಿಕೆಯಿಂದಾಗಿ ಇದೆಲ್ಲವೂ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳು ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿ ಆಗ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಜನರ ಜೀವನ ಶೈಲಿ ಹಾಳಾಗಿದೆ, ಹಾಗಾಗಿ ಹೃದಯಾಘಾತಗಳು ಹೆಚ್ಚಾಗ್ತಾ ಇವೆ ಹೊರತಾಗಿ ಕೋವಿಡ್ ಲಸಿಕೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಮ್ಮ ಅಧ್ಯಕ್ಷರು, ಆ ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30ಗೆ ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ನೀವು ಎಲ್ಲ ಬನ್ನಿ. ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಸ್ವಲ್ಪ ನಿಮಗೆ ಪ್ರಶ್ನೆಗಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ ಅವ್ರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮಗೆಲ್ಲ ವಿಷಯ ಶಾಲಾ ಮಕ್ಕಳಿಗೆ ನೋಡಿ. ನಾನೀಗ ಅವ್ರ ಜೊತೆ ಮಾತಾಡಿದ ನಂತರ ಹೇಳ್ತೀನಲ್ಲಪ್ಪ, ಮಾತಾಡ್ಬಿಟ್ಟು ಎಲ್ಲ ಚರ್ಚೆ ಮಾಡಿ ನಿಮ್ಗೆ ಏನು ನಮ್ಮ ಕಡೆಯಿಂದ ಏನು ಮಾಡಬೇಕು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಏನು ಕೆಲವು ದಿನಗಳಿಂದ ನಿರಂತರವಾಗಿ ಚರ್ಚೆ ಆಗ್ತಿದ್ದಂತಹ ವಿಚಾರ ಇದು, ಕೋವಿಶೀಲ್ಡಿಂದ ಅಥವಾ ಕೋವಿ ಲಸಿಕೆಯಿಂದಾಗಿ ಹೃದಯಾಘಾತಗಳು ಹೆಚ್ಚಾಗ್ತಾ ಇವೆ ಅಂತ ಹೇಳಿ ಇದೀಗ ದಿನೇಶ್ ಗುಂಡೂರಾವ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಏನಾಗ್ತಾ ಇದೆ ಸುಷ್ಮಿತಾ? ಎಸ್ ಕಾರ್ತಿಕ್, ಏನು ರಾಜ್ಯದಲ್ಲಿ ಪದೇ ಪದೇ ಹೃದಯಾಘಾತದಿಂದ ಸಾಕಷ್ಟು ಜನ ಸಾವನ್ನಪ್ತಾ ಇದ್ರು. ಹಾಗೆ ಎಲ್ಲೋ ಒಂದ್ ಕಡೆ ಅನುಮಾನ ಇತ್ತು ಎಲ್ಲರಿಗೂ ಕೂಡ, ಕೋವಿಡ್ ವ್ಯಾಕ್ಸಿನ್ ಇಂದನೇ ಈ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕೋವಿಡ್ ಬಂದ್ಮೇಲೆ ಈ ಒಂದು ಹಾರ್ಟ್ ಅಟ್ಯಾಕ್ ಪ್ರಮಾಣ ಜಾಸ್ತಿ ಆಗಿರುವಂತದ್ದು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಆತಂಕವೂ ಇತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ತಾಂತ್ರಿಕ ಸಲಹಾ ಸಮಿತಿಯನ್ನ ನೇಮಕ ಮಾಡ್ತಾರೆ. ಅದರಲ್ಲಿ ಏನು ಜಯದೇವದ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಆಗುತ್ತೆ. ಸತತವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಸುಮಾರು 251 ಜನರ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು ಅವರ ಮೇಲೆ ಕೆಲವೊಂದಿಷ್ಟು ಟೆಸ್ಟ್ ಅನ್ನ ಮಾಡಲಾಗುತ್ತೆ. ನಿಜಕ್ಕೂ ಕೂಡ ಕೋವಿಡ್ ಲಸಿಕೆಯಿಂದನೇ ಈ ಒಂದು ಸಾವು ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಈಗ ವರದಿಯಲ್ಲಿ ತಿಳಿದು ಬಂದಿರೋದೇನು ಅಂತ ಹೇಳಿದ್ರೆ, ಯಾವುದೇ ರೀತಿ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂತದ್ದು. ಹಾಗೆ ಪ್ರಮುಖವಾಗಿ ಕೋವಿಡ್ನಿಂದ, ಅಂದರೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನಮ್ಮ ಜೀವನ ಶೈಲಿ ಆಗಿರ್ಬೋದು ಎಲ್ಲವೂ ಕೂಡ ಬದಲಾಗಿದೆ ಸಂಪೂರ್ಣವಾಗಿ. ನಾವು ತಿನ್ನುವಂತಹ ಆಹಾರ ಆಗಿರಬಹುದು, ಹಾಗೆ ನಾವು ಕೋವಿಡ್ ಸಮಯದಲ್ಲಿ ರೂಢಿಸಿಕೊಂಡಂತಹ ಕೆಲವೊಂದಿಷ್ಟು ಆಗಿನ ದಿನಚರಿಗಳಾಗಿರ್ಬೋದು ಎಲ್ಲವೂ ಕೂಡ ನಮ್ಮ ದೇಹದ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದೆ. ಹಾಗೆ ಪ್ರಮುಖವಾಗಿ ಕೋವಿಡ್ಗಿಂತ ಮುಂಚೆ ಹಾಗೆ ಕೋವಿಡ್ ಬಂದ ಮೇಲೂ ಕೂಡ ಕೆಲವೊಂದಿಷ್ಟು ಟೆಸ್ಟ್ ಅನ್ನ ಮಾಡಿರುವಂಥದ್ದು, ಅಂದರೆ ಡಯಾಬಿಟಿಸ್ ಪ್ರಮಾಣ ಆಗಿರಬಹುದು, ಒಬೆಸಿಟಿ ಪ್ರಮಾಣ ಆಗಿರ್ಬೋದು, ಧೂಮಪಾನಿಗಳ ಸಂಖ್ಯೆ ಆಗಿರ್ಬೋದು, ಇದೆಲ್ಲವೂ ಕೂಡ ಕೋವಿಡ್ ಬಂದ ನಂತರ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಈಗ ಬದಲಾದಂತಹ ಜೀವನ ಶೈಲಿಯೇ ಈ ಒಂದು ಹೃದಯಾಘಾತಕ್ಕೆ ಕಾರಣ ಅಂತ ಹೇಳಿ ಈಗ ಸ್ಪಷ್ಟವಾಗಿ ತಜ್ಞರ ವರದಿಯಲ್ಲಿ ತಿಳಿದು ಬಂದಿದೆ. ಹಾಗೆ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಕೂಡ ಮಾಡಿರುವಂಥದ್ದು, ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೂಡ ಜಾರಿ ತಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಹೃದಯಾಘಾತವನ್ನ, ಅದರಲ್ಲಿ ಕೂಡ ಪ್ರಮುಖವಾಗಿ 45 ವರ್ಷದ ಒಳಗಿನವರಿಗೆ ಈ ಒಂದು ಹೃದಯಾಘಾತ ಹೆಚ್ಚಾಗಿರೋದ್ರಿಂದ ಎಲ್ಲೆಡೆ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಅಂದ್ರೆ ಶಾಲೆಗಳಲ್ಲಿ ಪ್ರತಿ ವರ್ಷ. ಸುಷ್ಮಿತಾ, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ಹಠಾತ್ ಹೃದಯಾಘಾತ ಬಗ್ಗೆ ವಿಶೇಷ ಗಮನ ವಹಿಸಲು ಹೇಳಿದ್ದಾರೆ. ಸೊ 45 ವರ್ಷದ ಒಳಗಿನವರಿಗೆ ದಿಢೀರ್ ಹೃದಯಾಘಾತ ಆಗೋದು ಹೆಚ್ಚಾಗಿದೆ. ಸೊ ಅದರ ಕುರಿತಾಗಿ ವಿಶೇಷ ಗಮನವನ್ನು ವಹಿಸಲಿಕ್ಕೆ ಇದೀಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಆಸ್ಪತ್ರೆ ಹೊರಗೆ ಯಾರಾದರೂ ಸಾವನ್ನಪ್ಪಿದ್ರೆ ಅದು ನೋಟಿಸ್ ಆಗಬೇಕು.
ಮರಣೋತ್ತರ ಪರೀಕ್ಷೆ ಕಡ್ಡಾಯ ಮಾಡಿ ಎಂದು ತಜ್ಞರು ಸೂಚನೆಯನ್ನು ನೀಡಿದ್ದಾರೆ. ಸಾರ್ವಜನಿಕರಲ್ಲಿ ಈ ವಿಚಾರವಾಗಿ ಅರಿವು ಮೂಡಿಸಲು ಜನಜಾಗೃತಿ, ಬಹುಶಃ ಇದರ ಕುರಿತಾಗಿ ಒಂದಿಷ್ಟು ಸ್ಟಡೀಸ್ ಅನ್ನ ಮಾಡಬೇಕಾಗುತ್ತೆ. ಯಾಕೆ ಈ ರೀತಿಯಾಗಿ ಹೃದಯಾಘಾತಗಳು ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿ ಬಹುಶಃ ಅದರ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲೇಬೇಕಾಗುತ್ತೆ. ಇನ್ನು ಸುಷ್ಮಿತಾ, ಮರಣೋತ್ತರ ಪರೀಕ್ಷೆಯನ್ನ ನಡೆಸಲೇಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲೇ ಏನು ಈ ಹೃದಯಾಘಾತ ಕೋವಿಶೀಲ್ಡ್ನಿಂದ ಆಗ್ತಾ ಇಲ್ಲ ಅಂತ ಗೊತ್ತಾಯ್ತು, ಆದ್ರೆ ಯಾಕೆ ಆಗ್ತಾ ಇದೆ ಅನ್ನೋದು ಬೇಕಾಗತ್ತಲ್ಲ. ಅದ್ರ ಕುರಿತಾಗಿ ಏನಾದರೂ ಸ್ಟಡೀಸ್ ಮಾಡ್ಲಿಕ್ಕೆ ಅಥವಾ ಅದ್ರ ಬಗ್ಗೆ ಏನಾದರೂ ವಿಚಾರ ಪ್ರಸ್ತಾವ ಆಗಿದೆಯಾ? ಎಸ್ ಕಾರ್ತಿಕ್, ಏನು ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ಹೃದಯಾಘಾತ ಪ್ರತಿನಿತ್ಯವೂ ಕೂಡ ಆಗ್ತಾ ಇರುತ್ತೆ. ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿದವರು ಎಷ್ಟು ಜನ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಎಲ್ಲೂ ಕೂಡ ರಿಜಿಸ್ಟರ್ನ ಮೇಂಟೈನ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಇವಾಗ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳ ರಿಜಿಸ್ಟರ್ನ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಆದರೆ ಎಲ್ಲೂ ಕೂಡ, ಯಾಕಂದ್ರೆ ಇಷ್ಟು ದಿನಗಳು ಕೂಡ ಹೃದಯಾಘಾತ ಅನ್ನೋದು ಒಂದು ಕಾಮನ್ ಒಂದು ಕಾಮನ್ ಆಗಿ ಎಲ್ಲರೂ ಕೂಡ ಆಗ್ತಾ ಇತ್ತು. ಕಾಮನ್ ಆಗಿ ಎಲ್ಲರೂ ಕೂಡ ಇದೊಂದು ಹೃದಯಾಘಾತ ಅಂತ ಹೇಳಿ ಎಲ್ಲರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಆದರೆ ಯಾವಾಗ ಈ ಒಂದು ಹೃದಯಾಘಾತದ ಪ್ರಮಾಣ ಹೆಚ್ಚಾಯಿತು, ಸೊ ಈಗ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಒಂದು ಕ್ರಮವನ್ನ ವಹಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಹೃದಯಾಘಾತದಿಂದ ಯಾರು ಮನೆಯಲ್ಲಿ ಸಾವನ್ನಪ್ತಾರೋ ಅವರ ಮರಣೋತ್ತರ ಪರೀಕ್ಷೆಯೂ ಕೂಡ ಆಗಬೇಕು. ಎಷ್ಟೋ ಜನ ಮನೆಯಲ್ಲಿ ಸಾವನ್ನಪ್ತಾರೆ, ಎಷ್ಟೋ ಜನ ರಸ್ತೆಯಲ್ಲಿ ದಿಢೀರಂತ ಕುಸ್ತು ಬಿದ್ದು ಸಾವನ್ನಪ್ತಾರೆ. ಆದರೆ ಕೇವಲ ಕೆಲವೊಂದಿಷ್ಟು ಜನ ಮಾತ್ರ ಆಸ್ಪತ್ರೆಯಲ್ಲಿ ಸಾವನ್ನಪ್ಪುವಂಥದ್ದು. ಆಸ್ಪತ್ರೆಯಲ್ಲಿ ಸಾವನ್ನಪ್ಪದವ್ರಿಗೆ ಮಾತ್ರ ಈ ಒಂದು ಮರಣೋತ್ತರ ಪರೀಕ್ಷೆ ಇಷ್ಟು ದಿನಗಳು ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಯಾರೆಲ್ಲ ಸಾಯ್ತಾರೋ ಅವ್ರದ್ದೆಲ್ಲರದು ಕೂಡ ಮರಣೋತ್ತರ ಪರೀಕ್ಷೆ ಕಡ್ಡಾಯವಾಗಿ ಆಗಬೇಕು, ಮತ್ತೆ ಅದು ಪೋರ್ಟಲ್ ಅಲ್ಲೂ ಕೂಡ ಅದು ಇನ್ಕ್ಲೂಡ್ ಆಗಬೇಕು ಅಂತ ಹೇಳಿ ತಿಳಿಸಿರುವಂಥದ್ದು. ಹಾಗೆ ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವಂಥವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಅಂದರೆ ಕೇವಲ ಧೂಮಪಾನ ಮಾಡೋರು ಅಂತ ಅಲ್ಲ, ಅದರಿಂದ ಪ್ಯಾಸಿವ್ ಸ್ಮೋಕರ್ಸ್ ಯಾರಿರ್ತಾರೆ ಅವ್ರಿಗೂ ಕೂಡ ಎಫೆಕ್ಟ್ ಆಗೋದ್ರಿಂದ ಯಾರಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡ್ತಿದ್ರೆ ಅವರ ಮೇಲೂ ಕೂಡ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ ಅಂತಾನೂ ಕೂಡ ತಿಳಿಸಿರುವಂಥದ್ದು. ಹಾಗೆ 15 ವರ್ಷ ಮತ್ತೆ ಶಾಲಾ ಮಕ್ಕಳಲ್ಲೂ ಕೂಡ ಈ ಒಂದು ಹೃದಯ ತಪಾಸಣೆ ಏನಿದೆ ಪ್ರತಿ ವರ್ಷವೂ ಕೂಡ ಮಾಡಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ 30 ವರ್ಷ 40 ವರ್ಷದವರಿಗೆ ಹಾರ್ಟ್ ಅಲ್ಲಿ ಅಂದರೆ ಹೃದಯ ರಕ್ತನಾಳ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ಮಕ್ಕಳಲ್ಲಿ ಹುಟ್ಟಿನಿಂದ ಕೆಲವೊಂದಿಷ್ಟು ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇರುತ್ತೆ. ಇವಾಗ ಹೃದಯದಲ್ಲಿ ರಂಧ್ರ ಇರೋದಾಗಿರ್ಬಹುದು ಅಥವಾ ಹೃದಯದ ಗಾತ್ರದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಇದೆಲ್ಲವೂ ಕೂಡ ಹೃದಯಾಘಾತಕ್ಕೆ ಅಥವಾ ಹೃದಯ ಸ್ತಂಭನಕ್ಕೆ ಕಾರಣ ಆಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಅದು ಎಷ್ಟೋ ಜನಕ್ಕೆ ಪೋಷಕರಿಗೂ ಕೂಡ ಗೊತ್ತಿರಲ್ಲ ಮಕ್ಕಳಲ್ಲಿ ಈ ರೀತಿಯ ಕಾಯಿಲೆ ಇರುತ್ತೆ ಅಂತ ಹೇಳಿ. ಸೊ ಹೀಗಾಗಿ ಪ್ರತಿ ವರ್ಷವೂ ಕೂಡ ಒಂದು ಹೆಲ್ತ್ ಚೆಕಪ್ ಅನ್ನ ಮಾಡುವಂಥದ್ದು, ಪ್ರಮುಖವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ತಪಾಸಣೆಯನ್ನು ಶಾಲೆಗಳಲ್ಲಿ ಮಾಡಿಸುವಂಥದ್ದಾಗಿರಬಹುದು. ಶಾಲೆಯ ಪಠ್ಯಕ್ರಮದಲ್ಲಿ ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ಅಂದರೆ ಪ್ರಮುಖವಾಗಿ ಈ ಒಂದು CPR ನ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ತಿಳಿಸುವಂಥದ್ದು. ಹಾಗೆ ಸಾರ್ವಜನಿಕರಿಗೂ ಕೂಡ ಈ ಒಂದು CPR ಬಗ್ಗೆ ಅರಿವನ್ನ ಮೂಡಿಸೋದಾಗಿರ್ಬೋದು. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ AEDಯನ್ನು ಅಳವಡಿಕೆ ಮಾಡುವಂತಾಗಿರ್ಬೋದು. ಇದೆಲ್ಲವನ್ನೂ ಕೂಡ ಕ್ರಮವನ್ನ ವಹಿಸಲಿಕ್ಕೆ ಇವಾಗ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಹಾಗೆ ಇದ್ರ ಜೊತೆಗೆ ಪ್ರಮುಖವಾಗಿ ಇದರಲ್ಲಿ ಇವಾಗ ಜನರು ಒಂದು ಏನೋ ಒಂದು ತಿಳ್ಕೊಳ್ಬೇಕಾಗತ್ತೆ, ಯಾವುದೇ ರೀತಿ ಕೋವಿಡ್ ಲಸಿಕೆಯಿಂದ ಈ ಒಂದು ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಹೇಳಿ. ಹಾಗೆ ಪ್ರಮುಖವಾಗಿ ಕೋವಿಡ್ನಿಂದ ಬದಲಾದಂತಹ ಜೀವನ ಶೈಲಿಯಿಂದಲೇ ಈ ಒಂದು ಹೃದಯಾಘಾತ ಆಗ್ತಾ ಇರುವಂಥದ್ದು. ಹೀಗಾಗಿ ಜನರು ಕೋವಿಡ್ಗಿಂತ ಮುಂಚೆ ಇದ್ದಂತಹ ಅಂದರೆ ತೀವ್ರತರವಾಗಿ ಅಂದರೆ ಇವಾಗ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಒಬೆಸಿಟಿ ಹೆಚ್ಚಾಗ್ತಾ ಇರುವಂಥದ್ದಾಗಿರ್ಬೋದು, ಡಯಾಬಿಟಿಸ್ ಹೆಚ್ಚಾಗ್ತಾ ಇರುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಆಗ್ತಾ ಇರೋದ್ರಿಂದ ಕೋವಿಡ್ಗಿಂತ ಮುಂಚೆ ಇದ್ದಂತಹ ಜೀವನ ಶೈಲಿಗೆ ನಾವು ಒಗ್ಗೂಡ್ಬೇಕಾಗತ್ತೆ. ಕಾರ್ತಿಕ್, ಎಸ್ ಥ್ಯಾಂಕ್ ಯು ಸುಷ್ಮಿತಾ, ಥ್ಯಾಂಕ್ ಯು. ಅಂಡ್